ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಚಿನ್ನುನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ, ಆಟ ಆಡ್ಸ್ಕೊಂಡು ಬರೋಣ ಅಂತ. ಇಲ್ಲೇ ಹತ್ರದಲ್ಲಿ ಕಾರ್ ವರ್ಲ್ಡ್ ಪಾರ್ಕ್ ಅಂತ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ, ಆಟ ಆಡ್ಸ್ಕೊಂಡು ಬರೋಣ ಅಂತ. ಕದಾ ಹಾಯ್ ಮಾಡಿ, ಇಲ್ಲಿ ನೋಡ್ಕೊಂಡು ಬೇಡ. ಸಂಜು, ನಿಮ್ಗೂ ತೋರಿಸ್ತೀನಿ ಕಾರ್ ವರ್ಲ್ಡ್ ಪಾರ್ಕ್ ಹೇಗಿದೆ ಅಂತ. ಇವನು ತುಂಬಾ ಎಂಜಾಯ್ ಮಾಡ್ತಾನೆ ಅಲ್ಲಿ ಕರ್ಕೊಂಡು ಹೋದ್ರೆ. ಸೊ ಹೋಗ್ತಾ ಇದೀವಿ. ಯಾಕೆ ನಾನು ಬೇಗ ಬರ್ತೀನಿ. ಬೇಗ ಬರ್ತೀಯಾ? ನಾನು ಬರ್ತೀನಿ. ನೀನು ಬರ್ತೆ, ನೀನು ಬಾ. ಆಗ ಇದೆ ಡಿಮಾರ್ಟ್. ಅದು ಡಿಮಾರ್ಟ್ ಅಲ್ಲ, ಅದು ಬೇರೆ. ಬೇರೆ ಏನು? ಫ್ರೆಂಡ್ಸ್, ಫೈನಲಿ ಕಾರ್ ಪಾರ್ಕ್ ಹತ್ರ ಬಂದ್ವಿ. ನೀವು ನೋಡ್ತಿರ್ಬೋದು ಕಾರ್ನ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಅಂತ. ಒಳಗಡೆನೂ ಅಷ್ಟೇ ಪಾರ್ಕ್ ತುಂಬಾ ಚೆನ್ನಾಗಿದೆ. ಪಾರ್ಕ್ ನೇಮ್ ಬಂದೆ ಕಾರ್ ಪಾರ್ಕ್ ಅಂತ ಹೇಳಿ. ಹಾಗೆ ಇಲ್ಲಿ ಮಂಡೇ ಟು ಫ್ರೈಡೇ ಬೆಳಿಗ್ಗೆ ಮತ್ತು ಸಾಯಂಕಾಲ 5 ಗಂಟೆಯಿಂದ 9 ಗಂಟೆವರೆಗೂ ತೆರೆದಿರುತ್ತೆ. ಸ್ಯಾಟರ್ಡೆ ಸಂಡೇನೂ ಅಷ್ಟೇ 5 ಗಂಟೆಯಿಂದ ಒಂದು 9:30 ತನಕ ಇರುತ್ತೆ. ನೀವು ನೋಡ್ತಿರ್ಬೋದು ಪಾರ್ಕ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಫೋಟೋ ಶೂಟ್ಗಂತೂ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ಮಕ್ಕಳನ್ನಂತೂ ಕರ್ಕೊಂಡು ಬಂದರೆ ಸಖತ್ ಎಂಜಾಯ್ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ವಿ. ಪಾಪು ತುಂಬಾ ಇಷ್ಟಪಟ್ಟ ಈ ಪ್ಲೇಸ್ನ. ಸೊ ಮತ್ತೆ ಕರ್ಕೊಂಡು ಬಂದಿದ್ದೀವಿ ಅವನ್ನ ಆಟಾಡ್ಸ್ಕೊಂಡು ಹೋಗೋಣ ಅಂತ. ತುಂಬ ಜನ ಬರ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ. ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮ್ ಎಲ್ಲ ಇಲ್ಲಿ ಮಕ್ಕಳೆಲ್ಲ ಕರಾಟೆ ಇರ್ಬೋದು, ಡಾನ್ಸ್ ಇರ್ಬೋದು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು ಮತ್ತು ಕರಾಟೆ, ಯೋಗ ಮಾಡೋರು ಯೋಗ, ಈ ಥರದ್ದೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಏಜ್ ಆಗಿರೋರು ಮತ್ತು ಪುಟ್ಟ ಮಕ್ಕಳು ಎಲ್ಲರೂ ಬರ್ತಾರೆ. ನೀವು ಒಂದು ಸಲ ಬಂದರೆ ಇಲ್ಲಿ ಮೈಂಡ್ ಎಲ್ಲ ಫುಲ್ ಫ್ರೆಶ್ ಆಗುತ್ತೆ. ಅಷ್ಟು ಕಾಮಾಗಿರುತ್ತೆ ಈ ಪ್ಲೇಸ್. ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲೇ ಇರೋರಿಗೆ ಹತ್ತಿರ ಆಗುತ್ತೆ.
ತುಂಬ ಮಕ್ಕಳು ಬಂದಿದ್ದಾರೆ. ಕಂದ ಅಂತೂ ಮಕ್ಕಳು ಆಟ ಆಡ್ತಿರೋದು ನೋಡ್ಬಿಟ್ಟು ಓಡ್ಬಿಟ್ಟ ಆಟ ಆಡೋದಕ್ಕೆ. ಅವನಿಗೆ ತುಂಬ ಇಷ್ಟ, ಪಾರ್ಕ್ ಅಂದರೆ ಸಖತ್ ಇಷ್ಟಪಡ್ತಾನೆ. ನೀವು ನೋಡ್ತಿದ್ದೀರಾ ಅನಿಸುತ್ತೆ ಪಾರ್ಕ್ ಎಷ್ಟು ಕ್ಲೀನಾಗಿದೆ ಅಂತ. ತುಂಬಾ ಕ್ಲೀನಾಗಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಬಂದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಆಗಲೇ ಇಲ್ಲಿ ಬಂದು ಏನು ಮಾಡ್ತಿದ್ದಾನೆ ನೋಡಿ, ಆಗಲೇ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಇಲ್ಲೋಗಪ್ಪ, ನಿಧಾನ ಕಂದ, ಸ್ಲೋ. ಬನ್ನಿ. ಬಾ ಬಾ ಕಂದ. ಈ ಕಡೆ ಬಾ, ಪಾಪ ಹಿಡ್ಕೊಳುತ್ತೆ. ಬಾ ಬಾ ಬಾರೋ. ಇಲ್ಲ ಬಾರ, ಇದೆ. ಬಾ ಬಾ ಚಿನ್ನು. ಇಲ್ಲಿ ಮಕ್ಕಳೆಲ್ಲ ಮರಳಲ್ಲಿ ಕಾಂಪೌಂಡ್ ಕಟ್ಟೋದು, ಮನೆ ಕಟ್ಟೋದು, ಗೋಪುರ ಕಟ್ಟೋದು, ಈ ಥರ ಎಲ್ಲ ಆಟಾಡ್ತಿದ್ರು. ಕೆಲವು ಮಕ್ಕಳು ಹೊರಗಡೆಯಿಂದನೇ ಟಾಯ್ಸ್ ಎಲ್ಲ ತಂದು ಅಲ್ಲಿ ಇಟ್ಕೊಂಡು ಆಟಾಡ್ತಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಮಕ್ಕಳು. ಕಂದನ್ಗಂತೂ ಇಲ್ಲಿಂದ ಬರೋದಕ್ಕೆ ಮನಸ್ಸೇ ಇರಲಿಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಎಲ್ಲರನ್ನೂ ಬೇಗ ಬೇಗ ಫ್ರೆಂಡ್ಸ್ ಮಾಡ್ಕೊತಿದ್ದ ಅವನು ಆಟ ಆಡೋದಕ್ಕೆ ಸಲುವಾಗಿ. ಇದು ತುಂಬ ದೊಡ್ಡ ಪಾರ್ಕ್ ಆಗಿರೋದ್ರಿಂದ ನೀವು ಎಕ್ಸಸೈಸ್ ಮಾಡೋದಕ್ಕಿರ್ಬೋದು ಮತ್ತು ವಾಕ್ ಮಾಡೋದಕ್ಕೆ ಎಲ್ಲ ತುಂಬಾ ಬೆಸ್ಟ್ ಪಾರ್ಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಸೈಕ್ಲಿಂಗ್ ಎಲ್ಲ ಮಾಡ್ಬೋದು ನೀವು.
ಒಂದ್ಸಲ ವಿಸಿಟ್ ಮಾಡಿ ಈ ಪಾರ್ಕ್ಗೆ. ನಿಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ, ಹಾಗೆ ನಿಮಗೂ ಕೂಡ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಪಾರ್ಕ್ ಮಾತ್ರ. ಇವಾಗ ಇನ್ನು 6 ಗಂಟೆ ಮಾತ್ರ ಆಗಿರೋದು. ನೋಡಿದ್ರೆ ತುಂಬಾ ಟೈಮ್ ಆಗಿಬಿಟ್ಟಿರೋ ಥರ ಕಾಣಿಸ್ತಿದೆ. ಇಲ್ಲಿ 9:30 ತನಕ ಈ ಪಾರ್ಕ್ ಓಪನ್ ಇರುತ್ತೆ. ತುಂಬ ಲೈಟ್ಸ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಮಕ್ಕಳೆಲ್ಲ ಆರಾಮಾಗಿ ಆಟ ಆಡ್ಬೋದು. ಹಾಗೆ ನೀವು ನೋಡ್ತಿರ್ಬೋದು ಆ ಕಾರ್ಗಳ ಹತ್ರ ಲೈಟ್ ಹಾಕಿದ್ದಾರೆ. ಅದು ತುಂಬ ಕಲರ್ಸ್ ಲೈಟ್ ಬರ್ತಿತ್ತು. ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಇಷ್ಟ ಆಗ್ತಿತ್ತು. ಕಲರ್ಸ್ ಕಾರ್ಗಳೆಲ್ಲ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಪಾರ್ಕಿಂದ ಆಚೆ ಬಂದರೆ ನಿಮಗೆ ಚಾಟ್ಸ್ ಸಿಗುತ್ತೆ. ಎಲ್ಲ ಥರದ ಚಾಟ್ಸು ಸಿಗುತ್ತೆ. ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬಂದು ಹೊರಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ಹೊರಟ್ವಿ.
ಬಾಯ್. ಜೋರ ಬರ್ಸ ಹಿಂಗನ್ನ ಜೋರ ಓಡಿಸ್ಕೊಂಡು ಎಲ್ಲ ಇಲ್ಲೆಲ್ಲ ಹಿಂಗ್ ಬಾವು ಆರವೈತ ಹಿಡ್ಕೊ ಸುಮ್ಮನೆ ಹಂಗೆ. ಕಾರ್ನ ನಾನೇ ಓಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಕೊಡು ಪಾಪ ಓಡಿಸ್ತೀನಿ ಅಂತ ಅಂದ್ಬಿಟ್ಟು ಕಾರ್ ಇಸ್ಕೊಂಡಿದ್ದಾನೆ ಓಡಿಸ್ತೀನಿ ಅಂತ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಬೇಡ ಅಂದರೂ ಕೇಳ್ತಿಲ್ಲ, ನಾನೇ ಓಡಿಸ್ತೀನಿ ಅಂತೆಲ್ಲ ಹೇಳ್ತಿದ್ದಾನೆ. ಸಾಂಗ್ ಹಾಕ್ತೀನಿ ಬರುತ್ತೆ ಬಿಡು ಎಲ್ಲ ಆಫರ್ ಇರ್ತದೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ ನಾವು. ಹೊರಗಡೆ ಎಲ್ಲ ಚಾಟ್ಸ್ ಎಲ್ಲ ತಿಂದಿರೋದ್ರಿಂದ ಊಟ ಬೇಡ, ಲೈಟಾಗಿ ಏನಾದರೂ ಮಾಡು ಅಂದರು. ಸೊ ಮ್ಯಾಗಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.